ಕಾಲಲ್ಲಿ ನೀನ್ ಹಂಗೆಲ್ಲ ಕರ್ಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಮನೆಯವರು. ಲೋಪರ್ ನಮಗ ಯಾವನು ಇಲ್ಲ ನಂಬರ ಸಮಾಧಾನ ಇರೋ ಕೇಳು. ನನ್ನ ಕೈಯಲ್ಲಿ ಇವಾಗ ಏನು ಮಾಡಕ್ಕಾಗಲ್ಲ. ಮನೆ ನೀನೇ ಬರ್ದಿಕ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ ದಿಗ್ಲಿಕ್ಸ್ತವಳಪ್ಪ. ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಂದ್ಬಿಟ್ಟು ಶೋದಲ್ಲಿ ತಮ್ಮೇಲೆ ಗೊತ್ತಾಗಿರುತ್ತೆ ನಿಮಗೆ. ಸೊ ಹೌದು, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಫನ್ನಾಗಿ ಇರಲಿ ಅಂದ್ಬಿಟ್ಟು ಎಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ನೋಡೋರೆಲ್ಲ ವಿಡಿಯೋಗೊಂದು ಲೈಕ್ ಮಾಡಿ, ಸೊ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇ ಕಾಲ್ ಬಂದ್ಬಿಟ್ಟು ನಮ್ಮೂರಲ್ಲೇ ನಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಕಾಲ್ ಮಾಡ್ಬಿಟ್ಟು ಒಂದು ಹುಡುಗಿ ಟಾಪಿಕ್ ಇಟ್ಕೊಂಡು ಮಾತಾಡೋಣ. ಸೊ ನೋಡೋಣ ಪ್ರ್ಯಾಂಕ್ ಆಗ್ತಾರಾ ಇಲ್ವಾ ಅಂದ್ಬಿಟ್ಟು. ಸೊ ಕಾಲ್ ಮಾಡೋಣ ಬನ್ನಿ. ಹಲೋ, ಎಲ್ಲಿ ಗುರ? ಹೌದಾ, ಒಬ್ನೇ ಇದ್ಯಾ? ಇವಾಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತಲ್ಲ ಗುರ. ಯಾರಿಗೂ ಹೇಳ್ಕೊಳಕ್ ಹೋಗ್ಬೇಡ. ಇವಾಗ ನಾನು ಲವ್ ಮಾಡ್ತಿದ್ದಿಲ್ಲ ಹುಡುಗಿ. ಆ ಹುಡುಗಿ ಅವ್ರ ಮನೆಗೇನೋ ಗೊತ್ತಾಗೈತಂತೆ. ಇವಾಗ ಆ ಹುಡುಗಿ ಏನಂತವಳಂದ್ರೆ, ನೀನ್ ಬಂದು ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಹೆಂಗ್ ಗುರು ಮಾಡೋದು? ಗುರು ಬೆಂಗಳೂರು. ಅಲ್ಲಿ ಬಾಗ್ಲೋಗ್ ಕ್ರಾಸ್ ಹತ್ರ ಇರೋದು. ಸಡನ್ ಆಗಿ ಫೋನ್ ಔಟಿಂಗ್ ಅಂತ ಏನ್ ಮಾಡೋದು ಇವಾಗ? ಅದೇ ಗುರು, ನಾನು ನಾರ್ಮಲ್ ಆಗಿ ಮಾತಾಡಿದ್ನೆ. ನಾನು ಹಿಂಗ್ ಬೆಳಗಿಂದ ಏನ್ ಕುಡ್ಕೈತಂದ್ರೆ ಅದಕ್ಕೇನೆ. ಅಲ್ಲ, ಇವಾಗ ಹುಡುಗಿ ಏನು ಅಂತ ಗೊತ್ತಾ? ಇವಾಗ ಅವ್ರ ಮನೆಗೆ ಗೊತ್ತಾಗೈತಂತೆ. ನಮ್ಮ ಫೋಟೋಸ್ಗಳೆಲ್ಲ ಯಾರೋ ಕೊಟ್ಬಿಟ್ಟು ಅವ್ರ ಹುಡುಗಿಕ. ಅದಕ್ಕೆ ಆ ಹುಡುಗಿ ಏನಂತವಳಂದ್ರೆ, ಇವಾಗ ಹೆಂಗ ಎಲ್ಲ ಗೊತ್ತಾಗ್ಬಿಟ್ಟೈತೆ, ನನ್ನ ಮನೆಗೆ ಟಾರ್ಚರ್ ಮಾಡ್ತವ್ರೆ, ನೀನ್ ಬಂದೇನ ಮಾತಾಡೋ, ಇಲ್ಲಾಂದ್ರೆ ನಾನು ಬರ್ತೀನಿ, ನಾನು ಕರ್ಕೊಂಡೋಗಿ ಹೇಳ್ಕಣ ಅಂತ ಹಿಂಗಂತ ಇದು ಹುಡುಗಿ. ಹಾ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗುರು, ನಮ್ಮನೆ ಗೊತ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ. ಹೆಂಗ ಗೊತ್ತಾಗೈತಲ್ಲ ನಮ್ಮನೆಗೂ ಪ್ರಾಬ್ಲಮ್ ಐತೆ. ಸ್ವಲ್ಪ ದಿನ ಏನು ಗೊತ್ತಾಗಬಾರ್ದು. ಫೋನ್ ಮೆಸೇಜ್ ಏನ್ ಮಾಡೋದು, ಏನಪ್ಪಾ ಬ್ರೇಕಪ್ ಆಗೈತೆ ಆ ತರ ಇರ್ಬೇಕು. ಹಂಗ್ ಮೇಂಟೈನ್ ಮಾಡಕ್ ಬೇಕಾದ್ರೆ ಫೋನ್ ಸಿಕ್ಕಂದ್ರೆ ಬಿಟ್ಟಲ್ಲೇ ದಿನಕ್ಕೂ ನಿಂಗೆ ಒಂದ್ಸರಿ ಫೋನ್ ಬಂದ್ರೆ ಸಾಕು. ಹೌದಾ, ನಂಗೆ ಫುಲ್ಲು ದಿಗ್ಲಾತೈತೆ ಹಿಂಗ್ ಮಾತಾಡ್ಲಾ? ನಾನು ಬರ್ತೀನಿ, ನಾನು ಟ್ರಿಪ್ ಶಾಪಿಂಗ್ ಕೊಡ್ತೀನಿ, ಏನು ಫೋನ್ ಮಾಡ್ಬೇಡ. ಹೌದಾ, ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರು. ಅವರು ಯಾರೋ ಹುಡುಗಿ ಇವಾಗ ಅವ್ರ ಮನೆ ಕೇಳ್ತಾರೆ, ಹಿಂಗ್ ಮದುವೆ ಆಗಿರೋದು ಮಾಡ್ತಾರಲ್ಲ ಹಿಂಗಂತ. ಅವ್ರು ಈಗ ಕೇಳೋ ಸರಿ, ಈ ತರ ಇನ್ನೂ ಸರಿ ಆಗಲ್ಲ, ಇನ್ನೂ ಸರಿ ಮಾಡಲ್ಲ ಅಂತ ಹೇಳಕ್ಕ. ಯಾವ ತರ ಹೇಳ್ಬೇಕಂದ್ರೆ, ಹುಡುಗಿ ಬೇಕಾದ್ರೆ ಮೊಬೈಲ್ ಸಿಕ್ಕೊಂಡ್ಬಿಡ್ರಿ, ಸರಿ ಆತರ ಮಾಡಲ್ಲ ಆತರ ಫ್ರೆಂಡ್ ಅವರಲ್ಲ. ನೀನು ಡೈರೆಕ್ಟ್ ಇಲ್ಲಾಂದ್ರೆ ಒಂದೇ ಇರೋದು. ಅದಕ್ಕೆ ಇವಾಗ ಕರ್ಕೊಂಬಂದು ಎಲ್ಲಿ ಮಾಡೋದು? ನಮ್ಮ ಮನೇನ ಗೊತ್ತಾಗ ಕರ್ಕೊಂಬರ ಬಾರಿ ಮೇಂಟೈನ್ ಮಾಡಿ. ನಿಂಗೆ ಗೊತ್ತಿಲ್ಲ ಅಷ್ಟೇ ಪಕ್ಷಿ ನಮ್ಮ ಅಮ್ಮನೇವ ಹೇಳ್ದಂಗೆ ಮಾಡ, ಹಂಗ್ ಮಾಡೋ. ಹಂಗೆ ಮಾಡೋಣ ಅಂತೀಯಾ? ಸರಿ ಆತರ ಮಾಡಲ್ಲ. ಅಲ್ಲ, ಇವಾಗ ಅಣ್ಣ ತಮ್ಮಂದ್ರು ಯಾರು ಇಲ್ಲ, ಒಬ್ಳೆ ಮಗ. ಆಕೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಇವಾಗ. ನೀನ್ ತಲೆ ಕೆಡ್ಸ್ಕೊಡ್ತೀನಿ, ಏನ್ ತಲೆ ಕೆಡ್ಸ್ಕೊಡ ಬರ್ತೀನಿ. ಸರಿ ಗುರು, ಆಯ್ತು ಬಂದ್ ಫೋನ್ ಮಾಡ್ತೀನಿ. ಸರಿ ಗುರು. ನಾನು ಹೇಳಿಲ್ಲ ಪಕ್ಕ ಪ್ರ್ಯಾಂಕ್ ಅಂತ. ಮಾಮ ಹೇಳ್ಬಿಡ್ಲಾ ಪ್ರ್ಯಾಂಕ್ ಗುರು ಮಾಡಿ ಸೀರಿಯಸ್ ಆಗ್ಬಿಡ ಅಂತ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?
ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವರು 100% ಪ್ರ್ಯಾಂಕ್ ಆಗೋರೆ. ಸೊ ಇದೇ ಟಾಪಿಕ್ ಇಟ್ಕೊಂಡು ಟಾಪಿಕ್ ಸಾಕಾಗೈತೆ. ಸೊ ಇದೇ ಟಾಪಿಕ್ ಇಟ್ಕೊಂಡು ಇನ್ನೊಬ್ಬನಿಗೆ ಪ್ರ್ಯಾಂಕ್ ಮಾಡೋಣ. ಸೊ ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಸೊ ಅವ್ನು ಏನೇನು ಸಜೆಸ್ಟ್ ಮಾಡ್ತಾನೆ ಅಂದ್ಬಿಟ್ಟು. ಸೊ ಇವನ ಹೆಸರು ನಿಖಿಲ್ ಅಂದ್ಬಿಟ್ಟು. ಸೊ ಕಾಲೇಜಲ್ಲಿ ಅವನೇ. ಸೊ ನೋಡೋಣ ರಿಯಾಕ್ಷನ್ ಏನು ಕೊಡ್ತಾನೆ ಅಂದ್ಬಿಟ್ಟು. ಗುರು ಎಲ್ಲಿ ಒಬ್ನೇಜ ಅಲ್ಲ ಒಬ್ನೇಜ ಏನು ಅಂತ ಅದು ಪ್ರಾಬ್ಲಮ್ ಆಗ್ಬಿಟ್ಟೈತಲ್ಲ ಗುರು. ಅದೇ ನಾನು ಲೋ ಮಾಡ್ತಿದ್ದಿಲ್ಲ ಹುಡುಗಿ. ಇವಾಗ ಅವ್ರ ಮನೆಗೆಲ್ಲ ಗೊತ್ತಾಗ್ಬಿಟ್ಟೈತಂತೆ. ಫೋಟೋಸ್ ಎಲ್ಲ ಸಿಕ್ಕೋಗ್ಬಿಟ್ಟೈತೆ. ಹುಡುಗಿ ಏನು ಹೇಳ್ತವ್ರಂತೆ, నాకు ಮನೇಲಿ ಫುಲ್ಲು ಟಾರ್ಚರ್ ಕೊಡ್ತವ್ರೆ, ಬಂದು ಕರ್ಕೊಂಡೋಗು, ಇಲ್ಲಾಂದ್ರೆ ನಾನು ಹಂಗೆ ಮಾಡ್ಕೊಂತೀನಿ ಹಿಂಗೆ ಮಾಡ್ಕೊಂತೀನಿ ಅಂತ ಹಿಂಗೆ ಹೇಳ್ತೈತೆ ಅವ್ರಿಗೆ. ಏನ್ ಮಾಡೋದು ಗುರು, ತಲೆ ಕೆಟ್ಟೋಗ್ಬಿಟ್ಟೈತೆ. 2 ದಿವಸದಿಂದ ಫುಲ್ಲು ಟಾರ್ಚರ್ ಇಕ್ತವ್ರಂತ ಅವ್ರ ಮನೆಗ. ಇವಾಗ ಹುಡುಗಿ ನೋಡ್ರಿ, ನೀನ್ ಬಂದು ಕರ್ಕೊಂಡೋಗ್ಲೇಬೇಕು, ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಹೆಸರು ಬರ್ದಿಕ್ಬಿಟ್ಟು ಅಂತವ್ರೆ. ಏನ್ ಮಾಡೋದು? ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಕರ್ಕೊಂಬಂದ ಗೊತ್ತಲ್ಲ ಗುರು, ಮನೆನಾಗ ಇಷ್ಟಿಲ್ಲ ಇದಾಗ್ಬಿಡ್ತೈತೆ. ಗುರು ಏನ್ ಮಾಡೋದು ಗುರು ಇವಾಗ? ಸ್ವಲ್ಪ ಸಮಾಧಾನವಾಗಿರೋ ಅಂತ ಹೇಳೋ ಹುಡುಗಿ ಫೋನ್ ಏನು ಯೂಸ್ ಮಾಡಬೇಡ ಅಂತ ಹೇಳು. ಸ್ವಲ್ಪ ದಿನ ಹಂಗೆ ಇರ್ಲಿ, ಆಮೇಲೆ ಏನೋ ಮಾಡಿದ್ರೆ ಆಯ್ತು ಅಂತ ಹೇಳು. ಪ್ರೆಸೆಂಟ್ ನೀವು ಬರ್ಬೇಕು ಅಂತ ಅವಳು ಏನ್ ಮಾಡೋದು? ಇಲ್ಲ, ನಾನು ಯಾವ್ದೋ ಸಿಚುವೇಶನ್ ಸಿಗಾಕೊಂಡ್ಬಿಡ್ತೀನಿ, ಎಲ್ಲೂ ಬರಕಾಗಿಲ್ಲ ಅಂತ. ಹಂಗಂದ್ರೆ ನಾನು ಸುತ್ತೋತೀನಿ ಅಂತ ಅವಳೆ. ಸತ್ತೋದ್ರೆ ಅವ್ರಿಗೆ ನಿನ್ನೆ ಬರ್ಬೇಕು ಸತ್ತೋದ್ರೆ. ಏನ್ ಮಾಡೋದು? ಟೈಮ್ ಬೇರೆ ಸರಿಯಿಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು. ಏನ್ ಮಾಡೋಣ ಇವಾಗ ಹೇಳ್ಬಿಡ. ಹೆಂಗ್ ಮಾಡ್ಬೋದು? ಏನಂತ? ಮದ್ವೆನು ಮಾಡಲ್ಲ ಪಾಪ, ಒಂಥರ ಟಾರ್ಚರ್ ಕೊಡ್ತವ್ರಂತೆ. ಫೋಟೋಸ್ ಎಲ್ಲ ನೋಡ್ಬಿಟ್ಟವ್ರಲ್ಲ. ಫೋಟೋಸ್ ಎಲ್ಲ ನೋಡಿದ್ರೆ ನೋಡ್ಕೊಂಡ್ಲಿ ಬಿಡು. ಇವಾಗ ಹುಡುಗಿ ಫೋನ್ ಅವ್ರಿಗೆ ವಾಪಸ್ ಕೊಟ್ಬಿಟ್ರೆ ಫೋನ್ ಯೂಸ್ ಮಾಡ್ತಿಲ್ಲಲ್ಲ, ಯಾರ ಜೊತೆ ಮಾತಾಡ್ತಾರೆ? ಇವಾಗ ಮೊಬೈಲು ಆ ಹುಡುಗಿ ತಗೋ, ಇಲ್ಲ ಯಾವ್ದೋ ಬೇಡ ಮೊಬೈಲ್ ಇಂದ ನಂಗೆ ಫೋನ್ ಹಾಕಿರೋದು ಪಾಪ. ಬಿಡು, ಇವಾಗ ಆರಾಮಾಗಿರೋ ಅಂತ ಹೇಳು. ಆರಾಮಾಗಿ ನೀನ್ ಕೇಳೋದು ಅರ್ಥ ಆಯ್ತಿಲ್ಲ. ಇವಾಗ ನೀನ್ ಬರ್ಲೇಬೇಕು ಹಿಂಗಂತವ್ರು ಏನ್ ಮಾಡ್ಲಿವ ನಾನು? ಬಂದ್ ಕರ್ಕೊಂಡ್ ಹೋಗು ಅಂತ ಹೇಳ್ತವ್ರೆ. ಎಲ್ಲಿ ಕರ್ಕೊಂಬರ್ಲಿ ನಾನು? ಹೋಗಿಲ್ಲ ಅಂದ್ರೆ ಅದೊಂಥರ ಪ್ರಾಬ್ಲಮ್, ಓದ್ಲಿ ಇದೊಂಥರ ಪ್ರಾಬ್ಲಮ್. ಏನ್ ಮಾಡ್ಲಿ ಹೇಳಿ ನಾನು? ಏನ್ ಮಾಡೋಣ? ಹೇಳ್ತಾರಂದ್ರೆ ಅಟ್ಲೀಸ್ಟ್ ಅವ್ನ ಆಚೆ ಎಲ್ಲ ಕರ್ಕೊಂಡ್ ಹೋಗ್ಬಿಟ್ರೆ ಆಮೇಲೆ ಬೇಕಂದ್ರೆ ಏನಾರು ಮಾಡಿರ ಅಂತ ಹಿಂಗ್ ಹೇಳ್ತಾರ ಅವ್ರುನು. ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಗುರು. ಗುರು ನಂಗ್ ಮಗು ಗೊತ್ತಿತ್ತು ಆಗ್ತಿಲ್ಲ ಗುರು. ಇವಾಗ ನಂಗೂ ಇನ್ನೊಂದ್ ತಿಂಗಳು 19 ವರ್ಷ ಆತೈತೆ, ಅವ್ರಿಗೂ ಆತೈತೆ. ಅದಕ್ಕೆ ಏನಾರ ಮಾಡೋಣ ಅಂತ. ಏನ್ ಮಾಡೋದು? ಬಂದ್ ಕರ್ಕೊಂಡ್ ಹೋಗು ಅಂತ ಹೆಂಗ್ ಹೋಗಿ ಕರ್ಕೊಂಡ್ ಬನ್ನಿ ನಾನು? ಇನ್ನು ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ. ಏನೋ ಒಂದ್ ಸಜೆಸ್ಟ್ ಮಾಡಲೆ, ಇಲ್ಲ ಹೋಗಿ ಕರ್ಕೊಂಡ್ ಬಂದ್ಬಿಡ್ಲೇನಾತ? ಅದೇ ಹೌದಾ? ಫ್ರ್ಯಾಂಕ್ ಅಂತ ಹೇಳ್ಬಿಡ್ತೀನಿ. ಏನ್ ಮಾಡೋದು ಪಾಪ? ಸರಿ ಆಯ್ತು, ನಾನು ನಿಂಗೊಂದು ಮಾತಿಲ್ಲ. ಇವಾಗ ಇಷ್ಟೊತ್ತು ಮಾಡಿ ಪ್ರ್ಯಾಂಕು. ಹಲೋ, ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಪ್ರ್ಯಾಂಕ್ ಮಾಡಿದ್ಲೇ
ಅದೇ ಹೇಳಿಲ್ಲ ನಿನ್ನ ಲೋಪರ ನಮಗ ಯಾವನು ಇಲ್ಲ ನಂಬರ ನಂಬಿಟ ಇನ್ನೇನು ಭಯ ಆಗಲ್ಲ ಹಂಗೆಲ್ಲಾದ್ರೆ ಪ್ರ್ಯಾಂಕ್ ಮಾಡಿದ್ದು ಸಿರಿ ಕಾಲೇಜ್ ಮುಗಿಸ್ಕೊಂಡ್ ಬಾ. ಮಗನೇ ಸೊ ಗೈಸ್ ಕಂಪ್ಲೀಟ್ ಆಗಿ ಒಂದು ಫುಲ್ಲು ಪ್ರ್ಯಾಂಕ್ ನಂಬೋನೆ. ಸೊ ನೆಕ್ಸ್ಟು ಬೇರೆಯವ್ರಿಗೆ ಕಾಲ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಅವಾಗ ಭರತನಿಗೆ ಫೋನ್ ಮಾಡಿದ್ನಲ್ಲ, ಸೊ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇದು ಪ್ರ್ಯಾಂಕ್ ಅಂತ ಹೇಳೋಣ ಗೈಸ್. ಕಟ್ ಮಾಡಿಬಿಡಿ. ಡೈರೆಕ್ಟಾಗಿ ಹೇಳಲ್ಲ ಪ್ರ್ಯಾಂಕ್ ಅಂದ್ಬಿಟ್ಟು, ಇನ್ನೊಂದ್ಸರಿ ಅವರು ಇಲ್ಲ ಅವರು ಬಾ ಅಂತ ಅವರು ಅಂತೀನಿ. ಸೊ ಗೈಸ್ ಆವಾಗ ಪ್ರ್ಯಾಂಕ್ ಮಾಡಿದ್ನಲ್ವ, ಅವ್ರ ಫೋನ್ ಎತ್ತಿಲ್ಲ. ಸೊ ಇವಾಗ ಇನ್ನೊಬ್ರಿಗೆ ಪ್ರ್ಯಾಂಕ್ ಮಾಡೋಣ ನಮ್ಮ ಮಾವನಿಗೆ. ಸೊ ಬನ್ನಿ ಕಾಲ್ ಮಾಡೋಣ. ಹಲೋ, ಏನು ಮಾಡ್ತಿದ್ಯಾ? ಬಿಸಿನಾ ಫ್ರೀನಾ? ಫ್ರೀ ಆಗಿದ್ದೇನೋ? ಒಂದು ಪ್ರಾಬ್ಲಮ್ ಹೊಟ್ಟೈತಲ್ಲ, ಯಾರು ಕೇಳೋಕೆ ಹೋಗ್ಬೇಡ. ಅದೇ ಹೇಳಿಲ್ಲ, ಮೈಸೂರಿಗೆ ತೋರಿಸಿಲ್ಲ, ಫೋನ್ ಮಾಡಿದ್ರು, ರಿಸೀವ್ ಮಾಡಿದ್ನಿ. ಹಿಂಗೆ ಮನೆಗೆ ಗೊತ್ತಾಗ್ಬಿಟ್ಟೈತೆ, ಬಂಕ್ ಕಡ್ಕೊಂಡು ಹೋಗು ಅಂತದ್ದು. ಏನು ಮಾಡೋದು? ಇನ್ನೂ 18 ಕಂಪ್ಲೀಟ್ ಆಗಿ 19 ರನ್ನಿಂಗು. ಯೋ ನನ್ನ ಕೈ ಕಾಲೇ ಓಡ್ತಿಲ್ಲ, ಏನು ಮಾಡೋದಪ್ಪ? ಕಾಮಿಡಿ ಮಾಡ್ತಿದ್ವಿ ಮ್ಯಾಟರ್. ಓಕೆಪ್ಪ, ಅದಕ್ಕೆ ಕೇಳಿತ್ತು ಫ್ರೀ ಆಗಿದ್ಯೋ ಬಿಸಿನಾ ಅಂತ. ಈ 2 ದಿವಸದಿಂದನೂ ಗೊತ್ತಾಯ್ತಂತೆ, ಫೋಟೋಗಳೆಲ್ಲ ಯಾರೋ ಹಾಕ್ಕೊಟ್ಬಿಟ್ಟವ್ರೆ. ಅದಕ್ಕೆ ನಾನೇ ಇಲ್ಲಿ ನಮ್ಮಿಬ್ರು ಬ್ರೇಕಪ್ ಆಗೈತಲ್ಲ, ನಾನೇ ತಲೆ ಕೆಡ್ಸ್ಕೊಂಡ್ಲೆ ಅಂದಿದ್ಕ, ನೀನು ಬಂದು ಕಟ್ಕೊಂಡು ಹೇಳಿದ್ರೆ ನೀನು ಹೆಸರು ಬರ್ದಿಕ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ ದಿಗ್ಲಿಕ್ಸ್ತವಪ್ಪ. ನನ್ನ ಹೆಸರು ಬರ್ದಿತ್ತು ನಾನು ಇವತ್ತೇ ಮಾತಾಡಿದ್ದು. ಹೌದಾ? ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಇಲ್ಲಿ ಹೆಂಗೆ ಹೇಳಿ ನಾನು? ಇನ್ನು ಬೇಡಪ್ಪ ಅಂತ ಕೆಲಸ ಮಾಡ್ಬಿಟ್ಟಿಯ. ಆಗಲ್ಲ, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಏನೋ ಇವಾಗ ನಾನು ಅದನ್ನೇ ಹೇಳೋದ್ನಪ್ಪ. ಅದಕ್ಕಿಲ್ಲ, ಹಿಂಗೆ ಫುಲ್ಲು ಟಾರ್ಚರ್ ಮಾಡ್ತವ್ರೆ ಮನೇಲಿ, ಬಂದು ಕರ್ಕೊಂಡು ಹೋಗ್ಬಿಡು ಅಂತ ಹಿಂಗೆ ಅಂತವ್ರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲೇ ಬಾಗ್ಲೂರಾಗ ರೇವಾ ಕಾಲೇಜ್ ಹತ್ರ. ನಾನು ಫೋನೇ ಮಾಡಿದ್ದಿಲ್ಲ, ನಿನ್ಗೂ ಗೊತ್ತಲ್ಲ. ನಾನು ಸುಮ್ಮನೆ ಆಗ್ಬಿಟ್ಟಿದ್ನಪ್ಪ. ಇವಾಗ ಸ್ಯಾರ ನನ್ನ ಹೆಸರು ಬರ್ಲಿಕ್ಕೆ ಸಹಾಯ ಅಂತ ಕೆಲಸ ನಾನೇನ್ ಮಾಡಿಲ್ಲ. ಅಷ್ಟು ಇದಿದ್ರೆ ನಿಮಗ್ ಸೇರಿತ್ತು, ನನಗೆ ಕೇಳಿದ್ದೆ. ನಾನು ಹೋಗಿದ್ದು ನೀನ್ ಇಷ್ಟೇನ ಮಾಡ್ಕೊಳ್ರಿ ಅಂತ ಕಟ್ ಮಾಡಿದ್ರು. ಸರಿ, ಇಷ್ಟೊತ್ತು ಮಾಡಿದ್ ಪ್ರ್ಯಾಂಕ್ ನಂಗೆ ಗೊತ್ತು ಬಿಡಲ್ಲ. ಹೆಂಗ್ ಗೊತ್ತಾಯ್ತು ಪ್ರ್ಯಾಂಕ್ ಅಂತ? ಇಷ್ಟ ದಿನ ಇದ್ದಿತ್ತು, ಫೋನ್ ಮಾಡಿ 19 ವರ್ಷಕ್ಕೆ ಕರ್ಕೊಂಡು ಹೋಗು ಅಂತ ಫೋನ್ ಮಾಡಿ ಕಂಡಿಡ್ಬಿಟ್ಟೆ ಸ್ಟಾರ್ಟಿಂಗ್ ಆಗಿ. ನಿಜ ಹೇಳೋ, ಯಾಕೆ ಗೊತ್ತಾಗಲ್ಲ ಇಂಥವೆಲ್ಲ, ಎಷ್ಟು ನೋಡಿಲ್ಲ. ಸರಿ ಬಸ್, ಆಯ್ತು, ಮಾಡ್ತೀನಿ ಬಿಡು. ಎಲ್ಲಿದ್ಯಾ? ಮನೆಗ. ಹೇಳ್ಕೊಡ್ತಾವ? ಇಲ್ಲ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದೇನೋ? ಸರಿ ಸರಿ, ಮಾಡ್ತೀನಿ ಆಮೇಲೆ. ಗೈಸ್ ಆ್ಯಕ್ಚುಲಿ ನಂಬಿದ್ರು, ಪ್ರ್ಯಾಂಕ್ ಅಂದಮೇಲೆ ನಂಬಿಲ್ಲ ಅಂತಿರೋದು. ಇದನ್ನು ಸಕ್ಸಸ್ ಆಗೈತೆ, 3 ಪ್ರ್ಯಾಂಕ್ ಸಕ್ಸಸ್ ಆಗೈತೆ. ಸೊ ನೆಕ್ಸ್ಟು ಯಾರಿಗೆ ಪ್ರ್ಯಾಂಕ್ ಮಾಡೋಣ ಅಂದರೆ, ಸೊ ಗುಂಡನ ಅಂದ್ಬಿಟ್ಟು, ಸೊ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ. ಸೊ ಬನ್ನಿ ಗೈಸ್, ಗುಂಡನಿಗೆ ಮಾಡೋಕ್ಕಿಂತ ಮುಂಚೆ ಸೊ ಭರತನ್ ಕಾಲ್ ಮಾಡೋಣ. ಸೊ ಏನಂತ ಕೇಳೋಣ ಬನ್ನಿ. The person you have called is speaking to someone else. You can wait or call again later. ನೀವು ಕರೆ ಬಿಸಿ ಬರ್ತಿದೆ. ಭರತನ್ ಫೋನ್ ಮಾಡ್ತವನೆ. ಸೊ ಬನ್ನಿ ಏನಂತ ಕೇಳೋಣ. ಹಲೋ, ಏ ಭರತನೆಲ್ಲ ಫೋನ್ ಮಾಡಿದ್ನೆ ಅವ್ರ ಫ್ರೆಂಡಕ್ಕ. ಅದೇ ಹಿಂಗೆ ಸಮಾಧಾನದಾಗ ಇರೋ ಕೇಳು, ನನ್ನ ಕೈಯಲ್ಲಿ ಇವಾಗ ಏನು ಮಾಡೋಕ್ಕಾಗಲ್ಲ. ಮನೇಲಿ ನೀನೇ
ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗ ನೀನಂತ ಹೇಳು ಈ ತರ ಹಿಂಗೆ ನಾನು ಏನು ಮಾಡೋಕ್ಕಾಗಲ್ಲ ಅಂದ್ರೆ ನಿನ್ ಮೇಲೆ ಬೇಜಾರ್ ಮಾಡ್ಕೊಂತಾರೆ. ಹಂಗಲ್ಲ ಅದು. ಹಾ ಮತ್ತೆ ಹೇಳ್ಕೊಂಡ್ಬಿಡ್ತೀನಿ ನಾನು. ಅಲ್ಲ ಗುರು. ಹಾ 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 ಇಲ್ಲ ಇವಾಗ ಇದೇನಂದ್ರೆ ಇವಾಗ ಇಷ್ಟಾದ ಮಾಡಿದ ಪ್ರ್ಯಾಂಕ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪ್ರ್ಯಾಂಕ್ ಗುರು. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ ಗೈಸ್ ಫುಲ್ಲು ಸೀರಿಯಸ್ ಆಗ್ಬಿಟ್ಟವ್ರು ಅವ್ರು ಪ್ರ್ಯಾಂಕ್ ಅಂದಿದ್ಕ. ಸೊ ಬರ್ತಾರೆ, ಬಂದಮೇಲೆ ಮಾತಾಡೋಣ. ಸೊ ಇವಾಗ ಗುಂಡನಿಗೆ ಫೋನ್ ಮಾಡೋಣ ಮನೆಗೆ. ನನ್ನ ಪ್ರಕಾರ ಗುಂಡನ್ ನಂಬರ್ ಡೌಟು, ಯಾಕಂದ್ರೆ ಅವನಿಗೆ ಈ ಥರ ಎಷ್ಟೋ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ದೀನಿ. ಎತ್ತಲ್ಲ ಫೋನು, ಎಷ್ಟು ಗುಂಡನ್ ಎತ್ತಲ್ಲ ಫೋನು. ಸೊ ಅವನಿಗೆ ಫೋನ್ ಮಾಡಲಿ. ಸೊ ಟ್ರೈ ಮಾಡ್ತೀನಿ ಅವನಿಗೆ ಪ್ರ್ಯಾಂಕ್ ಮಾಡೋದಕ್ಕೆ. ನಾನು ಫೋನ್ ಮಾಡ್ತವನೆ. ಸೊ ಬನ್ನಿ ರಿಸೀವ್ ಮಾಡಿ ಮಾತಾಡೋಣ. ಹಲೋ, ಎಲ್ಲಣ್ಣ? ಫ್ರೀಜ ಬಿಜಿನಾ? ಬಿಜಿನಾ? ಏನ್ ಒಂದ್ 2 ನಿಮಿಷ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟೈತಲ್ಲಣ್ಣ. ಅದನ್ನ ಲೋ ಮಾಡ್ತಿದ್ದಿಲ್ಲ ಹುಡುಗಿ, ಅದೇ ಅವ್ರ ಮನೆಗೆ ಗೊತ್ತಾಗ್ಬಿಟ್ಟೈತೆ. ಆ ಹುಡುಗಿನವ್ರೆ ಬಂದು ಕರ್ಕೊಂಡು ಹೋಗು, ನಂಗೆ ಫುಲ್ಲು ಮನೇಲಿ ಟಾರ್ಚರು ಅಂತವ್ರು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದೇ ಬಾಗ್ಲೂರ್ ಹತ್ರ. ನಾನು ಎಲ್ಲಿ ಇಷ್ಟು ದಿನ ಮಾಡಿದ್ದೀನಿ ನಿಂಗೂ ಗೊತ್ತಲ್ಲ, ಹಿಂಗಾಗಿದ್ದಿತ್ತು. ನಾನು ಸುಮ್ಮನೆ ಹೋಗ್ಬಿಟ್ಟಿದ್ನಿ. ನೋಡ್ರೆ ಬೆಳಗ್ಗೆ ಫೋನ್ ಮಾಡಿದ್ರು ಹಿಂಗಂತ. ನಂಗೆ ಮಾಡೋದು ತಲೆ ಕೆಟ್ಟೋಗ್ಬಿಟ್ಟೈತು. ಏನು ಕರ್ಕೊಂಬಂದು ಎಲ್ಲೋನೋ ಮನೆ ಕಡೆ ಎಲ್ಲ ಇಷ್ಟಿಟ್ಟು ಇದೊಂದು ತಲೆನೋವು. ಒಂದು ಸಲ ಫ್ರೆಂಡು ಅಂತ ಕರೆದ್ಮೇಲೆ ಅವ್ನು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಫ್ರೆಂಡ್. ನಮ್ಮ ಅಣ್ತಮ್ಮನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೋ ಕಾಮಿಡಿ ಮಾವಾಡ ನೀನು. ನಾನು ಹಂಗೆ ಅನ್ಕೊಂಡಿ ಬರತ್ ಹಂಗೆ ಫೋನ್ ಹಾಕಿದ್ನ್ಯ. ಹಿಂಗಂತ ಅಣ್ಣ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅವನೇ ಅಂತ ಕೆಲಸ ನಮ್ಮ ಊಟಯ್ಯ. ಹಂಗೆಲ್ಲ ಹೋಗಕ್ ಹೋಗ್ಬೇಡ, ಸುಮ್ಮನೆ ತಮಾಷೆ ಮ್ಯಾಟ್ರುಗಳೆಲ್ಲ. ತಮಾಷೆ ಮ್ಯಾಟ್ರುಗಳಲ್ಲೇ ಫುಲ್ಲು ಸೀರಿಯಸ್ ಮ್ಯಾಟ್ರು ಅಂತ ಹೇಳ್ತವ್ರೆ. ನಿಂಗೆ ಆವಾಗೇನು ಫೋನ್ ಹಾಕಿದ್ನಿ, ಬಿಸಿ ಬಂತು. ಅವಾಗ ಹಾಕಿದ್ನ. ಆಮೇಲೆ ಬರತ್ ಹಂಗೆ ಫೋನ್ ಹಾಕೋಣ ಹಿಂಗೆ ಆಗ್ಬಿಟ್ಟೈತೆ ಅಂತ. ಅವನ್ ಹೇಳ್ಕೋವನಂತೆ ಬತ್ತಾದ ನೀಡ ಬಂದು ಮಾತಾಡ್ತೀನಿ ಹುಡುಗಿ ಹತ್ರ ಅಂತ ಹೇಳ್ತವನೆ. ನಾನೇ ಮಾತಾಡ್ತೀನಿ, ಹುಡುಗಿ ನನ್ನ ಮಾತೇ ಕೇಳ್ತಾ ಇಲ್ಲ. ಬಚ್ಚೆ ಬರಲ್ಲ ನೀನು ಅಷ್ಟೇ ಹೇಳು ಅಂತ ಹೇಳ್ತಾವಳು. ಹೋಗತ್ತ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೆಲ್ಲೂ. ನನ್ನ ಪಾಡಕ್ ನಾನು ಇದ್ದನೋ, ಇದು ಯಾವುದೋ ಒಂದು ತಲೆನೋವು ಎತ್ಕೊಂಡ್ಬಿಟ್ಟು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡ್ತೀಯಪ್ಪ? ಅದೇನೆ ನೀನ್ ಬಂದು ಕರ್ಕೊಂಡು ಹೋಗಿ ನಂಗೆ ಫುಲ್ಲು ಮನೆ ಟಾರ್ಚರ್ ಆತಿಲ್ಲ ನನ್ನ ಕೈಯಾಗ ಅಂತವ್ರೆ. ನೀನ್ ಹೇಳ್ಬೇಕಾಗಿತ್ತು, ಕರ್ಕೊಂಡು ಹೋಗಿ ಏನಮ್ಮ ಇದು ಹೇಳಿದ್ನೋ ಕೇಳ್ತಾನೆ ಇಲ್ಲ. ಅವ್ರು ಹೇಳ್ತವ್ರ ನಿಂಗೂ ಇನ್ನೊಂದು ತಿಂಗಳು 19 ಆತೈತೆ, ನನ್ಗೂ ಆಗೈತೆ ಅಂತ ಹೇಳ್ತವ್ರು. ಹೋಗು 19 ರನ್ನಿಂಗು, ನನ್ಗೂ ಇನ್ನೊಂದು ತಿಂಗಳು 19 ಆತೈತಲ್ಲ, ಬಂದು ಕರ್ಕೊಂಡು ಹೋಗ್ಬಿಡು, 1 ತಿಂಗಳು ಏನೋ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತವ್ರು. ಹೋಗು. ಯಾವುದೇ ತಲೆನೋವಪ್ಪ, ಅದಕ್ಕೆ ನಿಂಗೆ ಫೋನ್ ಹಾಕಿತ್ತೀನ ನಾ ಪ್ಲಾನ್ ಹೇಳೋಣ ಅಂತ. ಏನ್ ಪ್ಲಾನ್ ಹೇಳ್ತಿಲ್ಲ? ಹುಡುಗಿ ಏನೋ ಒಪ್ತಾನ ಬಿಡು. ಇನ್ನು ಸ್ಟಡಿನೇ ಕಂಪ್ಲೀಟ್ ಆಗಿಲ್ಲ ನಾವು. ಅದೇ ಗುಂಡಾನು ಫುಲ್ಲು ಪ್ರ್ಯಾಂಕ್ ಆಗ್ಬಿಟ್ಟ. ಹೇಳ್ತಾಳೆ. ಅಯ್ಯೋ ಆ ಹುಡುಗಿ ಫುಲ್ಲು ದಿಗ್ಲು ಬಿದ್ದವ್ಬಿಟ್ಟವಳು ಪಾಪ. ಮನೆಗ್
ಗೊತ್ತಾದ್ರು ಇಂಥ ಮ್ಯಾಟ್ರ್ ಗೊತ್ತಾದ್ರು ಒಂದು 5-6 ದಿನ 1 ವಾರ ಬೈಕೊಂಡು ಹೋಯ್ದಾರ ಅಷ್ಟೇ. ಆಮೇಲೆ ಅವ್ರು ತರೋತಾರೆ ಅಂತ ಬಿಟ್ಟಾಕ್ತಾರೆ. ಅವು ಏನೋ ಗೊತ್ತಿಲ್ಲ ಏನೋ ಮಾಡ್ತಿಲ್ಲ ಅಂತ ಮ್ಯಾನೇಜ್ ಮಾಡ್ಕೊಂಡಿದ್ರೆ ಹೋಯ್ತು. ಅದೇನೆ ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನೋಡ. ಇವಾಗ ಏನ ಊರ್ಗ್ ಹೋದ ಅವ್ರ ಊರ್ಗ್ ಹೋದ ಕಾಲೇಜ್ ಹೋದ ಓದ್ತಾರ ಮಾತಾಡಗಪ್ಪ. ಗುಂಡಣ್ಣ ಕೂಡ ಮಾತಾಡಷ್ಟೇ. ಸರಿ ಅಣ್ಣ, ಒಂದು 6 ನಿಮಿಷ ಮಾತಾಡಿದ್ದೀರ. ಪ್ರ್ಯಾಂಕ್ ಮಾಡಿದ್ದಾನು ಯಾವ ಬ್ಯಾಂಕ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ. ನಂಬಿಟ್ಟಿದ್ದ ಯಾವ್ದಿಲ್ಲ ಹೇಳಲೆ ಆಗ ಪ್ರ್ಯಾಂಕ್ ಅಂದ್ಮೇಲೆ ಹಿಂಗಂದ್ರೆ ನಿನ್ನೆ ಅನ್ಕಾನೆ ಕೂಡ ನಕ್ಕಲ್ ಮಾತಾಡ್ತಾರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸರಿ ಕೆಲಸ ಮಾಡ್ತೀನಿ. ಯಾವ್ದು ತಲ್ಕಿ ಆಗ್ತಿಯಲ್ಲ ನಾನಿದ್ದೇನೋ ಸರಿ ಆಯ್ತು, ಮಾಡ್ತೀನಿ ಬಿಡ. ಎಲ್ಲಿದೀಯ? ಹೌದು ಮನೆಗಿದ್ದೆ ನಾನು. ಮನೆ ಇದ್ಬಿಟ್ಟು ತಲ್ಕಿ ಆಗ್ತಾ ನಾವು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಕಣ ಊರಣ ಸೀರಿಯಸ್ ಅಣ್ಣ ಅಂತೀಯ. ಇಲ್ಲ ಬಿಡಣ, ಪ್ರ್ಯಾಂಕ್ ಮಾಡಿದ್ದು. ಏನೋ ಮಾಡಪ್ಪ. ಸರಿ ಅಣ್ಣ, ಮಾಡ್ತೀನಿ ಬಿಡು. ಗೈಸ್ 3 ಪ್ರ್ಯಾಂಕು 4 ಪ್ರ್ಯಾಂಕು ಸಕ್ಸಸ್ಫುಲ್ ಆಗೈತೆ. ಸೊ ಈ ಪ್ರ್ಯಾಂಕಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಸೊ ಯಾರೇ ಆಗಲಿ, ಸೊ ಏಜ್ ಆಗದಿರೋರು ಸೊ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡಿ. ಸೊ ಹುಡುಗಿನ ಲವ್ ಮಾಡಿ ಕರ್ಕೊಂಡೋಗೋದು ಇದೊಂದು ಮಾಡೋಕ್ಕೆ ಹೋಗ್ಬೇಡಿ. ಸೊ ನೋಡಿ, ಅದಕ್ಕೆ ನಾನು ಎಂಥ ಸಜೆಷನ್ ಕೊಡ್ತಾರೆ ನಮ್ಮ ಫ್ರೆಂಡ್ಸ್ ಅಂತ ಕಾಲ್ ಮಾಡಿದ್ದು. ಸೊ ಎಲ್ಲರೂ ಕೂಡ ಅದನ್ನೇ ಹೇಳಿದ್ರು. ಸೊ ನಿಂಗೆ ಇನ್ನೂ ಏಜ್ ಆಗಿಲ್ಲ, ಸೊ ಅದು ಮಾಡಿ ಇದು ಮಾಡಬೇಡ ಅಂದ್ಬಿಟ್ಟು. ಸೊ ಐ ಹೋಪ್ ಸೊ ಈ ಲಾಗ್ ತುಂಬ ಸಕ್ಕತ್ತಾಗಿತ್ತು ಅನ್ಕೊತೀನಿ. ಸೊ ಒಳ್ಳೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಅನ್ಕೊತೀನಿ. ಸೊ ಆ್ಯಕ್ಚುಲಿ ಒಂದಿಬ್ಬರು ಮನೆ ತಾಗೆ ಹುಡ್ಕೊಂಬಂದ್ಬಿಟ್ಟಿದ್ರು, ಪ್ರ್ಯಾಂಕ್ ಮಾಡ್ತಾವನ ರಿಯಲ್ ಅನ್ಕೊಂಬಿಟ್ಟು. ಸೊ ಅವ್ರ ರಿಯಾಕ್ಷನ್ ತೋರಿಸ್ತೀನಿ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಈ ಪ್ರ್ಯಾಂಕ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಡೈರೆಕ್ಟಲ್ಲಿ ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಗೈಸ್ ಪ್ರ್ಯಾಂಕ್ ಮಾಡಿದ್ದು ಸೊ ಫುಲ್ಲು ಸೀರಿಯಸ್ಸಲ್ಲಿ ತಗೊಂಬಿಟ್ಟವ್ರು ಅವರು. ಸೊ ಇದೇ ಅವ್ರ ರಿಯಾಕ್ಷನ್ ನೋಡೋಣ. ಪ್ರ್ಯಾಂಕ್ ಮಾಡಿದ್ದು ಫುಲ್ಲು ಸೀರಿಯಸ್ ಆಗ್ಬಿಟ್ಟವ್ರೆ ಗೈಸು. ಇವ್ರು ಪಾಪ ದೊಡ್ಡಬಳ್ಳಾಪುರದಿಂದ ಬಂದವ್ರೆ ಗೈಸ್ ನಾನು ಮಾಡ್ತಿರೋ ಪ್ರ್ಯಾಂಕಿಗೆ. ಸೊ ಅಣ್ಣ ಫುಲ್ಲು ಕಾಪ ಮಾಡ್ಕೊಂಬಿಟ್ಟವ್ರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗುರು ಪ್ರ್ಯಾಂಕ್ ಮಾಡಿದ್ದು ಹೆಂಗಿತ್ತು ಗುರು ಪ್ರ್ಯಾಂಕ್? ಗುರು ಪಾಪ ಇವರು ಎಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ರು. ಸೊ ಅಲ್ಲಿಂದ ಬಂದವರು ಗೈಸ್ ನಾವು ಮಾಡ್ತಾ ಇರೋ ಪ್ರ್ಯಾಂಕ್ಗೋಸ್ಕರ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಇದೆ, ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಖತಮ್. ಬಾಯ್ ಬಾಯ್.